ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರೂಪಾ. ಇವತ್ತು ನಾನು ತುಂಬಾ ಈಸಿ ಮೆಥಡಲ್ಲಿ ಓಲ್ಡ್ ಸ್ಯಾರಿನ ಯೂಸ್ ಮಾಡಿ ಲಾಂಗ್ ಡ್ರೆಸ್ ಕಟಿಂಗು ಸ್ಟಿಚಿಂಗ್ ತೋರಿಸ್ಕೊಡ್ತೀನಿ. ಇಲ್ಲಿ ನಾನು ಕಂಪ್ಲೀಟಾಗಿ ಜಾರ್ಜೆಟ್ ಫ್ಯಾಬ್ರಿಕ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಬಂದು ಜಾರ್ಜೆಟ್ ಸ್ಯಾರಿ, ಓಲ್ಡ್ ಸ್ಯಾರಿನೇ. ಇದರಲ್ಲೇ ನಾನು ದುಪ್ಪಟ್ಟ ಕೂಡ ಕಟ್ ಮಾಡಿ ತೋರಿಸ್ಕೊಡ್ತೀನಿ, ಯಾವ ರೀತಿ ಸಪ್ರೇಟ್ ಮಾಡ್ಕೋಬೇಕು ಅಂತ. ಡೆಫಿನೆಟ್ಲಿ ತುಂಬಾ ಈಸಿಯಾಗಿರುತ್ತೆ. ಒನ್ಸ್ ಟ್ರೈ ಮಾಡಿ ನೋಡಿ. ನೀವು ಬಿಗಿನರ್ಸ್ ಆಗಿದ್ರೆ ನಿಮಗೆ ಯೂಸ್ಫುಲ್ ಆಗುತ್ತೆ. ಮತ್ತೆ ಇದಕ್ಕೆ ನಾನು ಫ್ರಂಟ್ ಅಲ್ಲಿ ಸ್ವಲ್ಪ ಸಿಂಪಲ್ ಆಗಿ ಡಿಸೈನ್ ಮಾಡಿದ್ದೀನಿ. ಇದು ಸ್ವಲ್ಪ ಲುಕ್ ವೈಸ್ ಪೋಟ್ಲಿ ಬಟನ್ಸ್ ತರ ಕಾಣಿಸುತ್ತೆ, ಬಟ್ ಥ್ರೆಡ್ಸ್ ಅಟ್ಯಾಚ್ ಮಾಡಿ ಸ್ಟಿಚಿಂಗ್ ಮಾಡಿದ್ದೀನಿ. ಲುಕ್ ವೈಸ್ ಚೆನ್ನಾಗಿರುತ್ತೆ ಅಂತ. ಅಂಡ್ ದುಪ್ಪಟ್ಟ ಕೂಡ ಅಷ್ಟೇ, ನಾನು 2.5 ಮೀಟರ್ ಸಪ್ರೇಟ್ ಮಾಡಿದ್ದೀನಿ ದುಪ್ಪಟ್ಟಾಗೇನೆ. ಕಂಪ್ಲೀಟ್ ಆಗಿ ಲುಕ್ ವೈಸ್ ಈ ತರ ಇರುತ್ತೆ. ಕಂಪ್ಲೀಟ್ ಡ್ರೆಸ್ ಎಲ್ಲಾನು ಫುಲ್ ಫ್ಲೇರ್ ಇರುತ್ತೆ. ಸ್ಯಾರಿ ಒಂದು ಕಂಪ್ಲೀಟ್ ಆಗಿ 5 ಮೀಟರ್ ಇದೆ. 5 ಮೀಟರ್ ಅಲ್ಲಿ ಸಪ್ರೇಟ್ ಮಾಡಿ ಡಿಸೈನ್ ಮಾಡಿ ತೋರಿಸ್ಕೊಡ್ತೀನಿ. ಅಂಡ್ ಬ್ಯಾಕ್ ಸೈಡು ಸಿಂಪಲ್ ಆಗಿ ನೆಕ್ ತರ ಇಟ್ಟಿದ್ದೀನಿ. ನೆಕ್ ಡಿಪ್, ಇದು ಕಿಹೋಲ್ ನೆಕ್ ತರ ಬರುತ್ತೆ. ಲುಕ್ ವೈಸ್ ಚೆನ್ನಾಗಿರುತ್ತೆ ಅಂತ. ಸೊ ಡೆಫಿನೆಟ್ಲಿ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತಾನೆ ಅನ್ಕೊಂಡಿದ್ದೀನಿ. ಮತ್ತೆ ಲೇಟ್ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮತ್ತೆ ನಾನು ಇಲ್ಲಿ 5 ಮೀಟರ್ ಸ್ಯಾರಿ ತಗೊಂಡಿದ್ದೀನಿ. ಕಂಪ್ಲೀಟ್ ಜಾರ್ಜೆಟ್ ಸ್ಯಾರಿ, ಓಲ್ಡ್ ಸ್ಯಾರಿನೇ, ಸ್ವಲ್ಪ ಹಳೆ ಮಾಡೆಲ್ ಸ್ಯಾರಿನೇ. ಇದನ್ನ ಯೂಸ್ ಮಾಡಿ ತೋರಿಸ್ಕೊಡ್ತೀನಿ. ಫುಲ್ ಕಂಪ್ಲೀಟ್ ಜಾರ್ಜೆಟ್ ಫ್ಯಾಬ್ರಿಕ್ ಇದು. ಅಂಡ್ ಇದಕ್ಕೆ ನಾನು 2.5 ಮೀಟರ್ ಫ್ಯಾಬ್ರಿಕ್ ಯೂಸ್ ಮಾಡ್ತಾ ಇದ್ದೀನಿ. ಲೈನಿಂಗ್ ಪಾಲಿಸ್ಟರ್ ಲೈನಿಂಗ್ ತಗೊಂಡಿದ್ದೀನಿ. ಫಸ್ಟ್ ಈ ಫ್ಯಾಬ್ರಿಕ್ ಏನಿದೆ ನಾನು ಸಪರೇಟ್ ಮಾಡಿದ್ದೀನಿ. 2.5 ಮೀಟರ್ ದುಪ್ಪಟ್ಟಾಗೆ ಅಂಡ್ ಬಾಡಿ ಪಾರ್ಟ್ಗೆ, ಸ್ಲೀವ್ಸ್ಗೆ ಇದರಲ್ಲೇ ಸಪರೇಟ್ ಮಾಡ್ಕೋಬೇಕು. ಹಾಗೆ 2.5 ಮೀಟರ್ ಏನಿದೆ ಅದನ್ನ ಬಟನ್ ಪಾರ್ಟ್ಗೆ ಯೂಸ್ ಮಾಡ್ತೀನಿ. ಜಸ್ಟ್ ಈ ರೀತಿ ಸಪರೇಟ್ ಮಾಡ್ಕೋಬೇಕು. 2.5 ನಾನು ದುಪ್ಪಟ್ಟಾಗೆ ತಗೊಂಡಿದ್ದೆ ಅಲ್ವಾ 2.5 ಮೀಟರ್. ಆ ಫ್ಯಾಬ್ರಿಕ್ ಅಗ್ಲ ಇರುತ್ತೆ, ತುಂಬಾನೇ ಅಗ್ಲ ಬೇಕಾಗಿಲ್ಲ, ಸ್ವಲ್ಪ ಉದ್ದ ಇದ್ರೇನೆ ಸಾಕು ಈ ದುಪ್ಪಟ್ಟ ಪಾರ್ಟ್. ಅದಕ್ಕೆ ನಾನು ಸೆಂಟರ್ ಅಲ್ಲಿ ಕಟಿಂಗ್ ಮಾಡ್ತಾ ಇದ್ದೀನಿ. 15 ಇಂಚಸ್ ತಗೊಂಡಿದ್ದೀನಿ. ಸೆಂಟರ್ ಕಂಪ್ಲೀಟ್ ಈ ದುಪ್ಪಟ್ಟ ಪಾರ್ಟ್ 2.5 ಮೀಟರ್ ಏನಿದೆ ಅದನ್ನ ಕಟಿಂಗ್ ಮಾಡ್ಕೋಬೇಕು. ಸೆಂಟರ್ ಅಲ್ಲಿ 15 ಇಂಚಸ್ ಬರೋ ತರ ಫ್ಯಾಬ್ರಿಕ್ ಕಟಿಂಗ್ ಮಾಡ್ಕೋಬೇಕು. ನೋಡಿ ನಾನು ಕಟ್ ಮಾಡಿದ್ದೀನಿ. ಈ ಫ್ಯಾಬ್ರಿಕ್ ಏನಿದೆ ಇದು ಸ್ಲೀವ್ಸ್ಗೆ, ಬಾಡಿ ಪಾರ್ಟ್ಗೆ ಯೂಸ್ ಮಾಡ್ಕೋಬಹುದು. ಸೊ ಈ ಕಡೆ ನಾನು ಬಾರ್ಡರ್ ಸ್ವಲ್ಪ ಸೆಂಟರ್ ಅಲ್ಲಿ ಕಟ್ ಮಾಡಿದ್ದೀನಿ. ಯಾಕಂದ್ರೆ ಈ ಕಡೆ ಕೂಡ ಅಟ್ಯಾಚ್ ಮಾಡ್ಕೋಬೇಕಲ್ವಾ ಈ ಬಾರ್ಡರ್ ಪಾರ್ಟ್ ಏನಿದೆ ಅದು. ಅದಕ್ಕೆ ಅದನ್ನ ಕಟ್ ಮಾಡಿದ್ದೀನಿ. ನೋಡಿ ಈ ರೀತಿ. ಜಸ್ಟ್ ಏನು ಇಲ್ಲ, ಈ ದುಪ್ಪಟ್ಟ ಪಾರ್ಟ್ಗೆ ಆ ಕಡೆ ಏನ್ ಕಟ್ ಮಾಡಿದ್ದೀನಿ ಆ ಬಾರ್ಡರ್ ಪಾರ್ಟ್ ಇದಕ್ಕೆ ಈ ಸೈಡ್ ಅಲ್ಲಿ ಅಟ್ಯಾಚ್ ಆಗೋ ತರ ಸ್ಟಿಚಿಂಗ್ ಮಾಡ್ಕೋಬೇಕು. ಕಂಪ್ಲೀಟ್ ಈ 4 ಸೈಡ್ ಅಲ್ಲೂ ಏನಿದೆ ಅದನ್ನ ಫೋಲ್ಡಿಂಗ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೊಂಡು ಲೇಸ್ ಪಟ್ಟಿ ಅಟ್ಯಾಚ್ ಮಾಡ್ಕೊಂಡ್ರೆ ದುಪ್ಪಟ್ಟ ರೆಡಿ ಆಗುತ್ತೆ. ಸೊ ಬಾಡಿ ಪಾರ್ಟ್ ಕಟಿಂಗ್ ತೋರಿಸ್ಕೊಡ್ತೀನಿ. ಲೈನಿಂಗ್ ಫ್ಯಾಬ್ರಿಕ್ 4 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡಿದ್ದೀನಿ. ಲೆಂತ್ 14 ಇಂಚಸ್ ತಗೊಂಡಿದ್ದೀನಿ ಅಂಡ್ ವಿಡ್ತ್ ಬಂದು 12 ಇಂಚಸ್ ತಗೊಂಡಿದ್ದೀನಿ. ಇಲ್ಲಿ ನಾನು ಶೋಲ್ಡರ್ ಲೆಂತ್ ಬಂದು 6 ಇಂಚಸ್ಗೆ ಮಾರ್ಕಿಂಗ್ ಮಾಡಿದ್ದೀನಿ. ಆರ್ಮ್ ವಾಲ್ ಬಂದು 6.5 ಇಂಚಸ್ಗೆ ಮಾರ್ಕಿಂಗ್ ಮಾಡಿದೆ. ಸೊ ಇದು ಬಂದು ಕಂಪ್ಲೀಟ್ ಆಗಿ ಮೀಡಿಯಂ ಸೈಜ್ ಮೆಜರ್ಮೆಂಟ್ಸ್. ಸೊ ಸ್ಮಾಲ್ ಸೈಜ್ ಅವರಿಗೆ ಆಗತ್ತೆ, ಸ್ವಲ್ಪ ಲೂಸ್ ಇರುತ್ತೆ, ಸೈಡ್ ಫಿಟ್ಟಿಂಗ್ ಮಾಡ್ಕೋಬಹುದು. ಕಂಪ್ಲೀಟ್ ಕರೆಕ್ಟ್ ಆಗಿ ಮೀಡಿಯಂ ಸೈಜ್ ಅವರಿಗೆ ಕರೆಕ್ಟ್ ಆಗಿ ಆಗತ್ತೆ. ಇವಾಗ ನೆಕ್ ಪಾರ್ಟ್ ಮಾರ್ಕಿಂಗ್ ಮಾಡಿದೆ. ನೆಕ್ ಲೆಂತ್ ನಾನು 3.5 ಇಂಚಸ್ಗೆ ಮಾರ್ಕಿಂಗ್ ಮಾಡಿದ್ದೀನಿ. 3 ಇಂಚಸ್ ಕೂಡ ತಗೋಬಹುದು. ಅಂಡ್ ನೆಕ್ ಡೀಪ್ ಬಂದು 5.5 ಇಂಚಸ್ಗೆ ಮಾರ್ಕ್ ಮಾಡಿದೆ. ನಾನು ತುಂಬಾನೇ ಡೀಪ್ ಇಟ್ಟಿದ್ದೀನಿ, 5.5 ಇಟ್ಟಿದ್ದೀನಿ. ಡೀಪ್ ಇಷ್ಟ ಇಲ್ಲ ಅಂದ್ರೆ 4 ಇಂಚಸ್ ತಗೋಬಹುದು. ಅಂಡ್ ವೇಸ್ಟ್ ಪಾರ್ಟ್ ಬಂದು 11 ಇಂಚಸ್ಗೆ ಮಾರ್ಕಿಂಗ್ ಮಾಡಿದೆ. ಸೊ ಈ ರೀತಿ ಮಾರ್ಕಿಂಗ್ ಮಾಡ್ಕೊಂಡು ಈ ಸ್ಲೀವ್ ಕಡೆ ಏನಿದೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ಅದನ್ನೆಲ್ಲಾನು ಕಟಿಂಗ್ ಮಾಡ್ಕೋಬೇಕು. ಹಾರ್ಮ್ ಶೇಪ್ ಕಡೆ, ಈ ಕಡೆ ವೇಸ್ಟ್ ಪಾರ್ಟ್ ಕಡೆ, ಸೆಟ್ ಫಿಟ್ಟಿಂಗ್ ಕಡೆ ಫ್ಯಾಬ್ರಿಕ್ ಇರುತ್ತಲ್ವಾ, ಎಕ್ಸ್ಟ್ರಾ ಪಾರ್ಟ್ ಎಲ್ಲಾನು ನೀಟಾಗಿ ಕಟಿಂಗ್ ಮಾಡ್ಕೋಬೇಕು. ಮತ್ತೆ ಈ ಫ್ಯಾಬ್ರಿಕ್ ಏನಿದೆ ಇದನ್ನ ಸಪರೇಟ್ ಮಾಡ್ಕೋಬೇಕು. ಬೋತ್ ಫ್ರಂಟ್ ಪಾರ್ಟ್, ಬ್ಯಾಕ್ ಪಾರ್ಟ್ ಅಂತ ಬರುತ್ತೆ. ಈ ರೀತಿ ಸಪರೇಟ್ ಮಾಡ್ಕೊಂಡು ನೆಕ್ ಪಾರ್ಟ್ ಕಟಿಂಗ್ ಮಾಡ್ಕೋಬೇಕು. ನೋಡಿ ನಾನು ಸಪರೇಟ್ ಮಾಡಿದ್ದೀನಿ. ಈ ರೀತಿ ಕಟಿಂಗ್ ಮಾಡ್ಕೋಬೇಕು. ಈ ಬಾಡಿ ಪಾರ್ಟ್ ಫ್ಯಾಬ್ರಿಕ್ ಏನಿದೆ ಅದು ನಿಮ್ಗೆ ಏನು ದೊಡ್ಡ ಸೈಜ್ ಬೇಕು ಅಂದ್ರೆ, ಲಾರ್ಜ್ ಸೈಜ್ ಈ ತರ ಬೇಕು ಅಂದ್ರೆ ಸ್ವಲ್ಪ ಫ್ಯಾಬ್ರಿಕ್ ಜಾಸ್ತಿ ಇಟ್ಕೊಂಡು ಇದೇ ಮೆಥಡ್ ಅಲ್ಲಿ ನಿಮ್ಮ ಮೆಜರ್ಮೆಂಟ್ಗೆ ಕಟಿಂಗ್ ಮಾಡ್ಕೋಬಹುದು. ನೋಡಿ ನಾನು ಸಪರೇಟ್ ಮಾಡ್ಕೊಂಡಿದ್ದೀನಿ ಫ್ರಂಟ್ ಪಾರ್ಟ್ ಅಂಡ್ ಬ್ಯಾಕ್ ಪಾರ್ಟ್. ಫ್ರಂಟ್ ಪಾರ್ಟ್ ಆಲ್ರೆಡಿ ಮಾರ್ಕಿಂಗ್ ಮಾಡಿದ್ದೀನಲ್ವಾ ನೆಕ್ ಪಾರ್ಟ್. ಸೊ ನೆಕ್ ಪಾರ್ಟ್ ನಾನು ಬ್ಯಾಕ್ ನೆಕ್ ಲೆಂತ್ ಬಂದು ಸೇಮ್ 3.5 ಇಂಚಸ್ಗೆ ಮಾರ್ಕಿಂಗ್ ಮಾಡಿದ್ದೀನಿ. ಅಂಡ್ ಈ ಕಡೆ ಡೀಪ್ ಇಡ್ತಾ ಇದ್ದೀನಿ, ಕೀ ಹೋಲ್ ನೆಕ್ ಅಂತ ಹೇಳ್ದೆ ಅಲ್ವಾ. ಫಸ್ಟ್ 3 ಇಂಚಸ್ಗೆ ಮಾರ್ಕಿಂಗ್ ಮಾಡ್ಕೋಬೇಕು. ಇದು ರೌಂಡ್ ಶೇಪ್ ತರ ಬರುತ್ತೆ. ಮತ್ತೆ ಅಲ್ಲಿಂದ ಡೀಪ್ 5 ಇಂಚಸ್ ಇಟ್ಟಿದ್ದೀನಿ. ಈ ತರ ನೆಕ್ಸ್ಟ್ ಸ್ವಲ್ಪ ಅಗಲ ಕೂಡ ಇಟ್ಕೋಬಹುದು. ನಾನು ಸ್ವಲ್ಪ ಲೈಟ್ ಆಗಿ ಇಟ್ಟಿದ್ದೀನಿ ಅಷ್ಟೇ, ಲುಕ್ ವೈಸ್ ಚೆನ್ನಾಗಿರತ್ತೆ ಅಂತ. ಕಂಪ್ಲೀಟ್ ಆಗಿ ಮಾರ್ಕಿಂಗ್ ಮಾಡಿದ್ದಾಯ್ತು. ಇವಾಗ ಫ್ರಂಟ್ ಪಾರ್ಟ್ ನಾನು ಕಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. 1/2 ಇಂಚು ಹಾರ್ಮ್ ಶೇಪ್ ಕಟ್ ಮಾಡಿದೆ. ಹಾಗೆ ನೆಕ್ ಪಾರ್ಟ್ ಏನಿದೆ ಫ್ರಂಟ್ ನೆಕ್ ಅದನ್ನು ಕೂಡ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಫ್ರಂಟ್ ನೆಕ್ ಕೂಡ ನಾನು ಕಟಿಂಗ್ ಮಾಡಿದ್ದೀನಿ. ಇವಾಗ ಬ್ಯಾಕ್ ಪಾರ್ಟ್ ಏನಿದೆ ನೆಕ್ ಪಾರ್ಟ್ ಅದನ್ನ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಜಸ್ಟ್ ಈ ಫ್ಯಾಬ್ರಿಕ್ ಏನಿದೆ ಇದೆಲ್ಲಾನು ನೀಟಾಗಿ ಕಟಿಂಗ್ ಮಾಡ್ಕೋಬೇಕು.
ನೋಡಿ ನಾನು ಕಟಿಂಗ್ ಮಾಡಿದ್ದಾಯ್ತು ಕಂಪ್ಲೀಟ್. ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ಏನಿದೆ ಬಾಡಿ ಪಾರ್ಟ್ ಫ್ಯಾಬ್ರಿಕ್. ಇವಾಗ ನಾನು ದುಪ್ಪಟ್ಟ ಪಾರ್ಟ್ಗೆ ಏನ್ ಫ್ಯಾಬ್ರಿಕ್ ತಗೊಂಡಿದ್ದೆ ಅದನ್ನ ಇದ್ರ ಮೇಲೆ ಇಟ್ಟು ಜಸ್ಟ್ ಎಷ್ಟು ಬೇಕೋ ಎಷ್ಟು ಅದ್ರ ಮೇಲೆ ಇಟ್ಟು ನೀಟಾಗಿ ಕಟಿಂಗ್ ಮಾಡ್ಕೊಂಡಿದ್ದೀನಿ. ಇದು ಜಾರ್ಜೆಟ್ ಫ್ಯಾಬ್ರಿಕ್ ಅಲ್ವಾ, ಹೆಚ್ಚು ಕಮ್ಮಿ ಬರುತ್ತೆ, ಅದಕ್ಕೆ ನಾನು ಕಂಪ್ಲೀಟ್ ಆಗಿ ಕಟಿಂಗ್ ಮಾಡಿಲ್ಲ. ಜಸ್ಟ್ ಈ ವಿಡ್ತ್ ಲೆಂತ್ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಕಟಿಂಗ್ ಮಾಡಿದ್ದೀನಿ ಅಷ್ಟೇ. ಇವಾಗ ಬ್ಯಾಕ್ ಪಾರ್ಟ್ ಏನಿದೆ ಓನ್ಲಿ ನೆಕ್ ಪಾರ್ಟ್ ಮಾತ್ರ ಸ್ಟಿಚಿಂಗ್ ಮಾಡ್ಕೋಬೇಕು. ಈ ಮೇನ್ ಫ್ಯಾಬ್ರಿಕ್ ಅಟ್ಯಾಚ್ ಮಾಡ್ಕೊಂಡು ಓನ್ಲಿ ನೆಕ್ ಪಾರ್ಟ್ ಮಾತ್ರ ಸ್ಟಿಚಿಂಗ್ ಮಾಡ್ಕೋಬೇಕು. ಫ್ರಂಟ್ ಪಾರ್ಟ್ ನಾನು ಮಾರ್ಕಿಂಗ್ ಮಾಡಿದೆ ಅಲ್ವಾ, ಇದು ನೆಕ್ ಪಾರ್ಟ್ ಹತ್ರ ಸೆಂಟರ್ ಅಲ್ಲಿ ನಾನು ಒಂದು ಗೆರೆ ತರ ಮಾರ್ಕಿಂಗ್ ಮಾಡಿದ್ದೀನಿ. ಜಸ್ಟ್ ಸೆಂಟರ್ ಅಲ್ಲಿ ರೀತಿ ಮಾರ್ಕಿಂಗ್ ಮಾಡ್ಕೋಬೇಕು, ನಿಮ್ಗೆ ಗೊತ್ತಾಗ್ಲಿ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ಹಾಗೆ ಸೆಂಟರ್ ಅಲ್ಲಿ ಏನ್ ಮಾರ್ಕಿಂಗ್ ಮಾಡಿದ್ದೀನಿ ಆ ಕಡೆ ಈ ಕಡೆ ಎರಡು ಕಡೆನೂ ನಾನು ಗೆರೆ ತರ ಮಾರ್ಕಿಂಗ್ ಮಾಡಿದ್ದೀನಿ. ಏನು ಇಲ್ಲ, ನೆಕ್ ಪಾರ್ಟ್ ಏನಿದೆ ಅದನ್ನ ಕಂಪ್ಲೀಟ್ ಆಗಿ ಅಟ್ಯಾಚ್ ಮಾಡ್ಕೊಂಡು ಈ ಗೆರೆ ತರ ಎಳ್ದಿದ್ದೀನಲ್ವಾ ಎರಡು ಸೈಡ್ ಅಲ್ಲೂ ಅದ್ರ ಮೇಲೆ ಸ್ಟಿಚಸ್ ಹಾಕೋಬೇಕು. ಸೆಂಟರ್ ಅಲ್ಲಿ ಸ್ಟಿಚಿಂಗ್ ಮಾಡಬಾರ್ದು, ಓನ್ಲಿ ಈ ಗೆರೆ ತರ ಎಳ್ದಿದ್ದೀನಲ್ವಾ ಎರಡು ಲೈನ್ಸ್ ಇದನ್ನ ಸ್ಟಿಚಿಂಗ್ ಮಾಡ್ಕೋಬೇಕು. ನಾನು ಸ್ಟಿಚಿಂಗ್ ಮಾಡಿದ್ದೀನಿ ನೋಡಿ, ಯಾಕಂದ್ರೆ ಇದು ಲೈನಿಂಗ್ ಅಟ್ಯಾಚ್ ಆಗೋ ತರ ಸ್ಟಿಚಿಂಗ್ ಮಾಡ್ಕೊಂಡು ಇದನ್ನ ಸಪರೇಟ್ ಮಾಡ್ಕೋಬೇಕು. ಓನ್ಲಿ ಫ್ರಂಟ್ ಪಾರ್ಟ್ ಮಾತ್ರ ನೋಡಿ ನಾನು ಸಪರೇಟ್ ಮಾಡ್ತಾ ಇದ್ದೀನಿ. ಈ ರೀತಿ ಸೆಂಟರ್ ಅಲ್ಲಿ ಕಟಿಂಗ್ ಮಾಡ್ಕೋಬೇಕು. ನಾನು ನೆಕ್ ಪಾರ್ಟ್ಗೆ ಬಂದಿರೋ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆ ಅದನ್ನ ರಿಮೂವ್ ಮಾಡಿದೆ. ಅದನ್ನ ರಿಮೂವ್ ಮಾಡ್ಕೊಂಡು ಸೆಂಟರ್ ಅಲ್ಲಿ ನೀಟಾಗಿ ಕಟಿಂಗ್ ಮಾಡ್ಕೋಬೇಕು. ಮತ್ತೆ ಇದನ್ನ ಅಪೋಸಿಟ್ ಆಗಿ ಫೋಲ್ಡಿಂಗ್ ಮಾಡ್ಕೊಂಡು ಕರೆಕ್ಟ್ ಆಗಿ ಲೈನಿಂಗ್ ಫ್ಯಾಬ್ರಿಕ್ ಯಾವ ತರ ಇದೆಯೋ ಅದೇ ತರನೇ ಅದ್ರ ಮೇಲೆ ನೀಟಾಗಿ ಸ್ಟಿಚಸ್ ಹಾಕೋಬೇಕು. ನೋಡಿ ನಾನು ತೋರಿಸ್ತಾ ಇದ್ದೀನಿ, ಇದೇ ಮೆಥಡ್ ಅಲ್ಲಿ ನೀಟಾಗಿ ಲೈನಿಂಗ್ ಅಟ್ಯಾಚ್ ಆಗೋ ತರ ನೀಟಾಗಿ ಸ್ಟಿಚಿಂಗ್ ಮಾಡ್ಕೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕ್ ಎಲ್ಲಾನು ನೀಟಾಗಿ ಕಟಿಂಗ್ ಮಾಡ್ಕೋಬೇಕು. ಸೇಮ್ ಅದೇ ಮೆಥಡ್ ಬ್ಯಾಕ್ ಪಾರ್ಟ್ ಏನಿದೆ ಅದನ್ನು ಅಷ್ಟೇ ಅದೇ ತರನೇ ಕಟಿಂಗ್ ಮಾಡ್ಕೊಂಡು ನೀಟಾಗಿ ಅದನ್ನ ಅಪೋಸಿಟ್ ಆಗಿ ಫೋಲ್ಡಿಂಗ್ ಮಾಡ್ಕೊಂಡು ಅದರ ಮೇಲೆ ನೀಟಾಗಿ ಸ್ಟಿಚಸ್ ಹಾಕೋಬೇಕು. ನೋಡಿ ನಾನು ಸ್ಟಿಚಿಂಗ್ ಮಾಡಿದ್ದೀನಿ, ಬೋತ್ ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ಎರಡೂ ನೀಟಾಗಿ. ಕಂಪ್ಲೀಟ್ ಬಾಡಿ ಪಾರ್ಟ್ ಏನಿದೆ ಅದು ಲೈನಿಂಗ್ ಅಟ್ಯಾಚ್ ಮಾಡಿದ್ದಾಯ್ತು. ಇವಾಗ ಫ್ರಂಟ್ ಪಾರ್ಟ್ ತಗೊಂಡಿದ್ದೀನಿ. ಫ್ರಂಟ್ ಪಾರ್ಟಿಗೆ ಟಕ್ಸ್ ಸ್ಟಿಚಿಂಗ್ ಮಾಡ್ಕೋಬೇಕು. 3.5 ಇಂಚಸ್ಗೆ ಮಾರ್ಕಿಂಗ್ ಮಾಡಿದೆ. ಎರಡು ಫ್ಯಾಬ್ರಿಕ್ ಅಟ್ಯಾಚ್ ಮಾಡ್ಕೊಂಡು ಮಾರ್ಕಿಂಗ್ ಮಾಡ್ಕೋಬೇಕು. ಅಂಡ್ ಟಕ್ ಲೆಂತ್ ಬಂದು ನಾನು 4 ಇಂಚಸ್ ತಗೊಂಡಿದ್ದೀನಿ. ಈ ರೀತಿ ಮಾರ್ಕಿಂಗ್ ಮಾಡ್ಕೊಂಡು ಎರಡು ಸೈಡ್ ಅಲ್ಲೂ ಇದೇ ತರನೇ ಮಾರ್ಕಿಂಗ್ ಮಾಡ್ಕೊಂಡು ಎರಡು ಟಕ್ಸ್ ಸ್ಟಿಚಿಂಗ್ ಮಾಡ್ಕೋಬೇಕು. ಸೊ ಬ್ಯಾಕ್ ಸೈಡ್ ಕೂಡ ಟಕ್ಸ್ ಸ್ಟಿಚಿಂಗ್ ಮಾಡ್ಕೊಂಡ್ರೆ ಚೆನ್ನಾಗಿರತ್ತೆ ಲುಕ್ ವೈಸ್, ಯಾಕಂದ್ರೆ ಫಿಟ್ಟಿಂಗ್ ಕರೆಕ್ಟ್ ಆಗಿರತ್ತೆ ಬ್ಯಾಕ್ ಸೈಡ್. ಅದಕ್ಕೆ ನಾನು ಕಂಪ್ಲೀಟ್ ಬ್ಯಾಕ್ ಸೈಡ್ ಕೂಡ ಸೇಮ್ ಇದೇ ಮೆಥಡ್ ಅಲ್ಲೇ ಮಾರ್ಕಿಂಗ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೊಂತೀನಿ. ನಿಮ್ಗೆ ಫ್ರಂಟ್ ಸೈಡ್ ಇದು ಟಕ್ಸ್ ಏನು ಇಷ್ಟ ಆಗಿಲ್ಲ ಅಂದ್ರೆ ಪ್ರಿನ್ಸೆಸ್ ಕಟ್ ಟೈಪ್ ಅಲ್ಲಿ ಕೂಡ ಸ್ಟಿಚಿಂಗ್ ಮಾಡ್ಕೋಬಹುದು. ಇದೇ ಮೆಥಡ್ ಅಲ್ಲೇ ಈ ಸೈಡ್ ಅಲ್ಲಿ ಏನಿದೆ ಟಕ್ಸ್ ಆ ಕಡೆ 1 ಇಂಚು ಈ ಕಡೆ 1 ಇಂಚು ತಗೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕ್ ರಿಮೂವ್ ಮಾಡ್ಕೊಂಡು ಇದೇ ಮೆಥಡ್ ಅಲ್ಲೇ ಪ್ರಿನ್ಸೆಸ್ ಕಟ್ ಟೈಪ್ ಅಲ್ಲೂ ಕೂಡ ಸ್ಟಿಚಿಂಗ್ ಮಾಡ್ಕೋಬಹುದು. ತುಂಬಾನೇ ವಿಡಿಯೋಸ್ ಮಾಡಿದ್ದೀನಿ ಪ್ರಿನ್ಸೆಸ್ ಕಟ್ ಟೈಪ್ ಅಲ್ಲಿ, ಒಂದ್ಸಲ ಚೆಕ್ ಮಾಡಿ, ಚಾನಲ್ ಪ್ಲೇ ಲಿಸ್ಟ್ ಅಲ್ಲಿ ಇರತ್ತೆ. ಸೊ ನೋಡಿ ನಾನು ಎರಡು ಬೋತ್ ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ಏನಿದೆ ಟಕ್ಸ್ ಸ್ಟಿಚಿಂಗ್ ಮಾಡಿದ್ದೀನಿ. ಇದು ಬಾಡಿ ಪಾರ್ಟ್ ಫ್ರಂಟ್ ಪಾರ್ಟ್ ಡಿಸೈನ್ ಮಾಡೋದು ಮತ್ತೆ ತೋರಿಸ್ಕೊಡ್ತೀನಿ. ಕಂಪ್ಲೀಟ್ ಕಟಿಂಗ್ ಪಾರ್ಟ್ ರೆಡಿ ಆದ್ಮೇಲೆ ಸ್ಟಿಚಿಂಗ್ ಪಾರ್ಟ್ ತೋರಿಸ್ಕೊಡ್ತೀನಿ. ಸೊ ಇವಾಗ ಸ್ಲೀವ್ಸ್ ಕಟಿಂಗ್ ತೋರಿಸ್ತಾ ಇದ್ದೀನಿ. 4 ಫೋಲ್ಡ್ ಮಾಡಿದ್ದೀನಿ ಫ್ಯಾಬ್ರಿಕ್. ಲೆಂತ್ 11.5 ಇಂಚಸ್ ತಗೊಂಡಿದ್ದೀನಿ ಅಂಡ್ ವಿಡ್ತ್ ಬಂದು 10 ಇಂಚಸ್ ತಗೊಂಡಿದ್ದೀನಿ. ಸೊ ಈ ಕಡೆ ಸ್ಲೀವ್ ಶೇಪ್ ತೆಗೆಯೋದಕ್ಕೆ 2.5 ಇಂಚಸ್ಗೆ ಮಾರ್ಕಿಂಗ್ ಮಾಡಿದೆ. ಅಂಡ್ ಈ ಕಡೆ 7.5 ಇಂಚಸ್ ತಗೊಂಡಿದ್ದೀನಿ ಈ ಎಕ್ಸ್ಟ್ರಾ ಫ್ಯಾಬ್ರಿಕ್ ಎಲ್ಲ ರಿಮೂವ್ ಮಾಡೋದಕ್ಕೆ. ಇದು ನಾರ್ಮಲ್ ಸ್ಲೀವ್ಸ್, ನಾವು ಬ್ಲೌಸಸ್ಗೆಲ್ಲ ಇಡ್ತೀವಲ್ಲ ಆ ಟೈಪ್ ಅಲ್ಲಿ ಸ್ಲೀವ್ಸ್. ನಿಮ್ಗೆ ಜಾಸ್ತಿ ಸ್ಲೀವ್ ಫುಲ್ ಸ್ಲೀವ್ ಈ ತರ ಬೇಕು ಅಂದ್ರೆ ಬಾಟಮ್ ಪ್ಯಾಡ್ ಫ್ಯಾಬ್ರಿಕ್ ಇರುತ್ತಲ್ವಾ ಅದರಲ್ಲೇ ಸಪರೇಟ್ ಮಾಡ್ಕೊಂಡು ಅಟ್ಯಾಚ್ ಮಾಡ್ಕೋಬಹುದು ಸ್ಲೀವ್ಸ್ಗೆ. ನೋಡಿ ಕಂಪ್ಲೀಟ್ ಆಗಿ ಸ್ಲೀವ್ಸ್ ಏನಿದೆ ಇದನ್ನ ಕಟಿಂಗ್ ಮಾಡಿದ್ದೀನಿ. ಜಸ್ಟ್ ಏನು ಇಲ್ಲ, ಇದನ್ನ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು. ಬೇಕು ಅಂದ್ರೆ ಅದಕ್ಕೆ ಲೇಸ್ ಪಟ್ಟಿ ಕೂಡ ಅಟ್ಯಾಚ್ ಮಾಡ್ಕೋಬಹುದು, ಚೆನ್ನಾಗಿರುತ್ತೆ. ಇವಾಗ ಬಾಟಮ್ ಪ್ಯಾಡ್ ಕಟಿಂಗ್ ತೋರಿಸ್ಕೊಡ್ತೀನಿ. ಫ್ಯಾಬ್ರಿಕ್ 2.5 ಮೀಟರ್ ಫ್ಯಾಬ್ರಿಕ್ ತಗೊಂಡಿದ್ದೀನಿ. ಬಾಟಮ್ ಪ್ಯಾಡ್ ರಿಮೈನಿಂಗ್ ಫ್ಯಾಬ್ರಿಕ್ ಏನಿದೆ ಅದನ್ನ ಈ ಕಡೆ ರೆಡ್ ಕಲರ್ ಫ್ಯಾಬ್ರಿಕ್ ಏನಿದೆ ಬಾರ್ಡರ್ ಪ್ಯಾಟ್ ಅದನ್ನ ಕಟಿಂಗ್ ಮಾಡಿದೆ. ಅದು ಬಂದು ಫ್ರಂಟ್ ಅಲ್ಲಿ ಡಿಸೈನ್ ಮಾಡೋದಕ್ಕೆ ಯೂಸ್ ಮಾಡ್ಕೋಬೇಕು, ಥ್ರೆಡ್ಸ್ ಎಲ್ಲ ಅಟ್ಯಾಚ್ ಮಾಡ್ಕೋಬೇಕಲ್ವಾ ಅದಕ್ಕೆ. ಸೊ ಇವಾಗ ಲೆಂತ್ ಬಂದು ನಾನು 40 ಇಂಚಸ್ಗೆ ಮಾರ್ಕಿಂಗ್ ಮಾಡ್ಕೊಂಡು ಇದನ್ನ ಕಟಿಂಗ್ ಮಾಡಿದೆ ಎಕ್ಸ್ಟ್ರಾ ಫ್ಯಾಬ್ರಿಕ್. ನೋಡಿ ನಾನು ನೀಟಾಗಿ ಕಟಿಂಗ್ ಮಾಡ್ಕೊಂಡಿದ್ದೀನಿ. ಲೆಂತ್ ಎಷ್ಟು ಬೇಕೋ ಅಷ್ಟು, ನನಗೆ 40 ಇಂಚಸ್ ಆದ್ರೆ ಆಗತ್ತೆ, ಅದಕ್ಕೆ 40 ತಗೊಂಡಿದ್ದೀನಿ. ಈ ಕಡೆ ಬಾರ್ಡರ್ ಪ್ಯಾಟ್ ಏನಿದೆ ಅದನ್ನ ಫೋಲ್ಡಿಂಗ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು.
ಸೊ ಜಸ್ಟ್ ಏನು ಇಲ್ಲ, ಇದನ್ನ ಸ್ವಲ್ಪ ಚಿಕ್ಕದಾಗಿ ಪ್ಲೀಟ್ಸ್ ಇಟ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು. ಪ್ಲೀಟ್ಸ್ ಬಂದಿಲ್ಲ ಅಂದ್ರೆ ಗ್ಯಾದರಿಂಗ್ ಪ್ಲೀಟ್ಸ್ ತರ ಬರುತ್ತೆ, ಹಾಗೂ ಕೂಡ ಸ್ಟಿಚಿಂಗ್ ಮಾಡ್ಕೋಬಹುದು. ಸೊ ಇದನ್ನೇನು ತೋರಿಸ್ಕೊಟ್ಟಿಲ್ಲ, ಯಾಕಂದ್ರೆ ಎಲ್ಲ ಬೇಸಿಕ್ ಅಂತ ಗೊತ್ತಾಗುತ್ತೆ ಅಂತ ನಾನೇನು ಸ್ಟಿಚ್ ಮಾಡಿ ತೋರಿಸ್ಕೊಡ್ತಾ ಇಲ್ಲ. ಜಸ್ಟ್ ಮಿಷನ್ ಅಲ್ಲೇ ಚಿಕ್ಕದಾಗಿ ಪ್ಲೀಟ್ಸ್ ಇಟ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ, ನಾನು ಸ್ಟಿಚಿಂಗ್ ಮಾಡಿದ್ದೀನಿ ಕಂಪ್ಲೀಟ್ ಆಗಿ. ಮೇನ್ ಫ್ಯಾಬ್ರಿಕ್ ಏನಿದೆ, ಬಾಟಮ್ ಪಾರ್ಟ್ ಮೇನ್ ಪಾರ್ಟ್ ಇದು ಕಂಪ್ಲೀಟ್ ಆಗಿ ಈ ರೀತಿ ಬರುತ್ತೆ. ಪ್ಲೀಟ್ಸ್ ನಿಮ್ಗೆ ಯಾವ ತರ ಇಷ್ಟ ಆಗುತ್ತೋ ಆ ತರ ಸ್ಟಿಚಿಂಗ್ ಮಾಡ್ಕೋಬಹುದು. ದೊಡ್ಡ ಸೈಜ್ ಅಲ್ಲೂ ಮತ್ತೆ ಸ್ಮಾಲ್ ಸೈಜ್ ಈ ತರ ಪ್ಲೀಟ್ಸ್ ಬರುತ್ತಲ್ಲ, ಈ ರೀತಿ ಇಟ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು. ಇವಾಗ ವೇಸ್ಟ್ ಪಾರ್ಟ್ ಅಡ್ಜಸ್ಟ್ ಮಾಡಿ ತೋರಿಸ್ಕೊಡ್ತೀನಿ. ನಾವು ನಾರ್ಮಲ್ ಆಗಿ ಸ್ಟಿಚಿಂಗ್ ಮಿಷನ್ ಅಲ್ಲಿ ಒಂದೇ ಸಲ ಸ್ಟಿಚಿಂಗ್ ಮಾಡಿರ್ತೀವಲ್ಲ ಪ್ಲೀಟ್ಸ್, ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕು. ವೇಸ್ಟ್ ಪಾರ್ಟ್ ಅದು ಕಮ್ಮಿ ಇತ್ತು ನನಗೆ ಫ್ಯಾಬ್ರಿಕ್. ನೋಡಿ, ಈ ರೀತಿ ಬ್ಲೇಡ್ ತಗೊಂಡು ಅದನ್ನ ಸೆಂಟರ್ ಅಲ್ಲಿ ಪ್ಲೀಟ್ಸ್ ರಿಮೂವ್ ಮಾಡ್ಕೊಂಡು ಒಂದು 2-3 ಪ್ಲೀಟ್ಸ್ ರಿಮೂವ್ ಮಾಡ್ಕೊಂಡ್ರೆ ಕರೆಕ್ಟ್ ಆಗಿ ಬರುತ್ತೆ. ಈ ರೀತಿ ಲೂಸ್ ಟೈಟ್ ಅಡ್ಜಸ್ಟ್ ಮಾಡ್ಕೋಬಹುದು ವೇಸ್ಟ್ ಪಾರ್ಟ್. ನೋಡಿ, ಕಂಪ್ಲೀಟ್ ಆಗಿ ಈ ಮೇನ್ ಪಾರ್ಟ್ ಏನಿದೆ ಅದನ್ನ ಅಡ್ಜಸ್ಟ್ ಮಾಡಿದ್ದಾಯ್ತು. ಇವಾಗ ಈ ಸೈಡ್ ಅಲ್ಲಿ ಏನಿದೆ ಅದನ್ನ ಸ್ಟಿಚಿಂಗ್ ಮಾಡ್ಕೋಬೇಕು. ಇವಾಗ ಬಾಟಮ್ ಪಾರ್ಟ್ ಲೈನಿಂಗ್ ತೋರಿಸ್ಕೊಡ್ತೀನಿ ಕಟಿಂಗ್ ಮಾಡಿ. ಇದಕ್ಕೆ 2 ಮೀಟರ್ ಫ್ಯಾಬ್ರಿಕ್ ತಗೊಂಡಿದ್ದೀನಿ, ಪಾಲಿಸ್ಟರ್ ಫ್ಯಾಬ್ರಿಕ್. ಲೆಂತ್ 34 ಇಂಚಸ್ ತಗೊಂಡಿದ್ದೀನಿ. ಸೊ ವಿಡ್ತ್ ನಾರ್ಮಲ್ ಆಗಿ ಇದೆಷ್ಟೇ ಇರುತ್ತೆ, ಅದನ್ನ ಫೋಲ್ಡಿಂಗ್ ಮಾಡಿದ್ರೆ ಗೊತ್ತಾಗತ್ತಲ್ವಾ, ಅದಕ್ಕೆ ನಾನು ವಿಡ್ತ್ ಏನು ತೋರಿಸ್ತಾ ಇಲ್ಲ. ಸೊ ಬಾಡಿ ಪಾರ್ಟ್ ಫ್ಯಾಬ್ರಿಕ್ ಮೇನ್ ಫ್ಯಾಬ್ರಿಕ್ ತಗೊಂಡಿದ್ದೀನಿ, ಆಲ್ರೆಡಿ ಸ್ಟಿಚಿಂಗ್ ಆಗಿತ್ತಲ್ವಾ. ವೇಸ್ಟ್ ಪಾರ್ಟ್ ಅದ್ರ ಮೇಲೆ ಇಟ್ಟು ಮಾರ್ಕಿಂಗ್ ಮಾಡ್ಕೊಂಡು ಈ ರೀತಿ ಕ್ರಾಸ್ ಆಗಿ ಮಾರ್ಕಿಂಗ್ ಮಾಡ್ಕೊಂಡು ಕಟಿಂಗ್ ಮಾಡ್ಕೋಬೇಕು. ಲೈನಿಂಗ್ ಕಟಿಂಗ್ ಮಾಡೋದು ತುಂಬಾ ಈಸಿನೇ. ಈ ರೀತಿ ಕ್ರಾಸ್ ಆಗಿ ನಮ್ಮ ಬಾಡಿ ಪಾರ್ಟ್ ಫ್ಯಾಬ್ರಿಕ್ ಇರುತ್ತಲ್ವಾ, ಅದನ್ನ ಇದ್ರ ಮೇಲೆ ಇಟ್ಟು ಜಸ್ಟ್ ವೇಸ್ಟ್ ಪಾರ್ಟ್ ಹತ್ರ ಮಾರ್ಕಿಂಗ್ ಮಾಡ್ಕೊಂಡು ಈ ರೀತಿ ಕ್ರಾಸ್ ಆಗಿ ಕಟಿಂಗ್ ಮಾಡ್ಕೋಬೇಕು. ಇನ್ನೊಂದು ಮೆಥಡ್ ಅಲ್ಲೂ ಕೂಡ ಲೈನಿಂಗ್ ಅಟ್ಯಾಚ್ ಮಾಡ್ಕೋಬಹುದು. ಪ್ಲೀಟ್ಸ್ ಏನು ಸ್ಟಿಚಿಂಗ್ ಮಾಡಿದ್ದೆ ಪ್ಲೀಟ್ಸ್ ತರ ಕೂಡ ಅಟ್ಯಾಚ್ ಮಾಡ್ಕೊಂಡು ಲೈನಿಂಗ್ ಸ್ಟಿಚಿಂಗ್ ಮಾಡ್ಕೋಬಹುದು. ಬಟ್ ಫ್ರಂಟ್ ಅಲ್ಲಿ ಸ್ವಲ್ಪ ಲುಕ್ ವೈಸ್ ಅಷ್ಟೊಂದು ಚೆನ್ನಾಗಿರಲ್ಲ. ಈ ರೀತಿ ಅಂಬ್ರೆಲಾ ಕಟ್ ಟೈಪ್ ಅಲ್ಲಿ ಸ್ಟಿಚಿಂಗ್ ಮಾಡ್ಕೊಂಡ್ರೆ ಲೈನಿಂಗು ಕರೆಕ್ಟ್ ಆಗಿರತ್ತೆ. ಸೊ ನೋಡಿ, ನಾನು ಕಟಿಂಗ್ ಮಾಡಿದ್ದೀನಿ. 2 ಪೀಸಸ್ ಸಪರೇಟ್ ಆಗಿ ಕಟಿಂಗ್ ಮಾಡಿದ್ದಾಯ್ತು. ಇವಾಗ 2 ಪೀಸಸ್ ಇದಕ್ಕೆ ಅಟ್ಯಾಚ್ ಮಾಡ್ಕೊಂಡು 2 ಸೈಡ್ ಅಲ್ಲೂ ಸ್ಟಿಚಿಂಗ್ ಮಾಡ್ಕೋಬೇಕು. ನಾನು ತೋರಿಸ್ತಾ ಇದೀನಿ ನೋಡಿ. ನಾನು ಫಸ್ಟ್ ಅಲ್ಲೇ ಹೇಳ್ದೆ ಅಲ್ವಾ, ನಾನು ಲೈನಿಂಗ್ ಬಂದು ಪಾಲಿಸ್ಟರ್ ಲೈನಿಂಗ್ ಯೂಸ್ ಮಾಡಿದ್ದೀನಿ. ನಿಮ್ಗೆ ಬೇಕು ಅಂದ್ರೆ ಇನ್ನು ಡಿಫ್ರೆಂಟ್ ಫ್ಯಾಬ್ರಿಕ್ಸ್ ಎಲ್ಲ ಸಿಗುತ್ತೆ. ಶೈನಿಂಗ್ ಮೆಟೀರಿಯಲ್ ತರ ಇರೋ ಫ್ಯಾಬ್ರಿಕ್ಸ್ ಎಲ್ಲಾನು ಸಿಗುತ್ತೆ ಲೈನಿಂಗ್ ಪಾರ್ಟಿಗೆ, ಅದನ್ನು ಕೂಡ ಯೂಸ್ ಮಾಡ್ಕೋಬಹುದು. ನೋಡಿ, ನಾನು ಸ್ಟಿಚಿಂಗ್ ಮಾಡಿದ್ದೀನಿ ಲೈನಿಂಗ್ ಪಾರ್ಟ್ 2 ಸೈಡ್ ಎಲ್ಲೂ ನೀಟಾಗಿ ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ. ಜಸ್ಟ್ ಇದನ್ನ ಇದ್ರ ಒಳಗಡೆಗೆ ಸೇರಿಸ್ಕೊಂಡು ವೇಸ್ಟ್ ಪಾರ್ಟ್ ಹತ್ರ ನೀಟಾಗಿ ಅಟ್ಯಾಚ್ ಆಗೋ ತರ ಸ್ಟಿಚಿಂಗ್ ಮಾಡ್ಕೋಬೇಕು. ನಾನು ತೋರಿಸ್ತಾ ಇದ್ದೀನಿ ನೋಡಿ. ಕಂಪ್ಲೀಟ್ ಆಗಿ ಇದರ ವೇಸ್ಟ್ ಪಾರ್ಟ್ ಹತ್ರ ಅಟ್ಯಾಚ್ ಮಾಡ್ಕೊಂಡ್ರೆ ಬಾಟಮ್ ಪಾರ್ಟ್ ಫ್ಯಾಬ್ರಿಕ್ ಏನಿದೆ ಅದು ರೆಡಿ ಆಗುತ್ತೆ ಕಂಪ್ಲೀಟ್ ಸ್ಟಿಚಿಂಗು. ಇವಾಗ ಫ್ರಂಟ್ ಪಾರ್ಟ್ ಡಿಸೈನ್ ಮಾಡಿ ತೋರಿಸ್ಕೊಡ್ತೀನಿ. ನಾನು ರೆಡ್ ಕಲರ್ ಬಾರ್ಡರ್ ಏನಿದೆ ಅದನ್ನ ಯೂಸ್ ಮಾಡ್ಕೊಂಡು ಥ್ರೆಡ್ಸ್ ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ. ಸೊ ಈ ಫ್ಯಾಬ್ರಿಕ್ ಏನಿದೆ ಇದು ಸ್ವಲ್ಪ 1-2 ಇಂಚಸ್ ಅಷ್ಟು ಚಿಕ್ಕದಾಗಿ ಕಟಿಂಗ್ ಮಾಡ್ಕೊಂಡಿದ್ದೀನಿ. ಈ ಥ್ರೆಡ್ಸ್ ಏನಿದೆ ಅದನ್ನ ಜಸ್ಟ್ ಈ ರೀತಿ 2 ಫೋಲ್ಡಿಂಗ್ ಮಾಡ್ಕೊಂಡು ಇದು ಒಂದೊಂದೇ ನೀಟಾಗಿ ಅಟ್ಯಾಚ್ ಆಗೋ ತರ ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ, ನಾನು ಸ್ಟಿಚಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಒಂದೊಂದೇ ಚಿಕ್ಕದಾಗಿ ಇರತ್ತಲ್ವಾ ಈ ಥ್ರೆಡ್ಸ್, ಇದನ್ನ ನೀಟಾಗಿ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಂಡು ಒಂದೊಂದೇ ಇದಕ್ಕೆ ಅಟ್ಯಾಚ್ ಆಗೋ ತರ ಸ್ಟಿಚಿಂಗ್ ಮಾಡ್ಕೋಬೇಕು ಫ್ರಂಟ್ ಸೈಡ್ಗೆ. ನೋಡಿ, ನಾನು ಈ ಥ್ರೆಡ್ಸ್ ಏನಿದೆ ಇದು ಕಂಪ್ಲೀಟ್ ಆಗಿ ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಫ್ರಂಟ್ ಸೈಡ್ ಓನ್ಲಿ 1 ಸೈಡ್ ಮಾತ್ರ ಸ್ಟಿಚಿಂಗ್ ಮಾಡ್ಕೋಬೇಕು, ಈ ರೀತಿ ಅಟ್ಯಾಚ್ ಆಗೋ ತರ. ಇವಾಗ ಇನ್ನೊಂದ್ ಸೈಡ್ ಪಾರ್ಟ್ ಏನಿದೆ ಬಾಡಿ ಪಾರ್ಟ್ ಫ್ಯಾಬ್ರಿಕ್ ಅದು ನೀಟಾಗಿ ಇದಕ್ಕೆ ಅಟ್ಯಾಚ್ ಆಗೋ ತರ ಸ್ಟಿಚಿಂಗ್ ಮಾಡ್ಕೋಬೇಕು. ನಾನು ಸ್ಟಿಚಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಅದು ಥ್ರೆಡ್ಸ್ ನೀಟಾಗಿ ಸ್ಟಿಚಿಂಗ್ ಆದ್ಮೇಲೆ ಈ ಫ್ಯಾಬ್ರಿಕ್ ಏನಿದೆ ಬಾಡಿ ಪಾರ್ಟ್ ಫ್ಯಾಬ್ರಿಕ್ ಇನ್ನೊಂದು ಪಾರ್ಟ್ ಅದನ್ನ ನೀಟಾಗಿ ಇದಕ್ಕೆ ಅಟ್ಯಾಚ್ ಆಗೋ ತರ ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ, ನಾನು ಸ್ಟಿಚಿಂಗ್ ಮಾಡಿದ್ದೀನಿ. ಇದೇ ಮೆಥಡ್ ಅಲ್ಲೇ ಪೋಟ್ಲಿ ಬಟನ್ಸ್ ಅಟ್ಯಾಚ್ ಮಾಡಿ ಕೂಡ ಒಂದು ವಿಡಿಯೋ ಮಾಡಿದ್ದೀನಿ, ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ ನೋಡಿ. ಸೊ ಕಂಪ್ಲೀಟ್ ಆಗಿ ಇವಾಗ ಬಾಡಿ ಪಾರ್ಟ್ ಏನಿದೆ ಅದು ರೆಡಿ ಆಯ್ತು. ಜಸ್ಟ್ ಇದನ್ನ ಅಟ್ಯಾಚ್ ಮಾಡ್ಕೊಂಡು ಶೋಲ್ಡರ್ ಪಾರ್ಟ್ ಸ್ಟಿಚಿಂಗ್ ಮಾಡ್ಕೋಬೇಕು. ಸ್ಲೀವ್ಸ್ ಕೂಡ ರೆಡಿ ಆಗಿತ್ತಲ್ವಾ, 2 ಸ್ಲೀವ್ಸ್ ನೀಟಾಗಿ ಅಟ್ಯಾಚ್ ಮಾಡ್ಕೊಂಡು ಇದಕ್ಕೆ ಸೈಡ್ ಫಿಟ್ಟಿಂಗ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಆಗಿ ಬಾಡಿ ಪಾರ್ಟ್ ಏನಿದೆ ಅದು ರೆಡಿ ಆಗುತ್ತೆ. ನೋಡಿ, ನಾನು ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ. 2 ಸ್ಲೀವ್ಸ್ ನೀಟಾಗಿ ಅಟ್ಯಾಚ್ ಮಾಡ್ಕೊಂಡು ಸೈಡ್ ಫಿಟ್ಟಿಂಗ್ ಮಾಡಿದ್ದೀನಿ. ಇದು ಸೈಡ್ ಫಿಟ್ಟಿಂಗ್ ಮಾಡಿದಾಗ ಅಷ್ಟೇ ಕೆಳಗಡೆ ವೇಸ್ಟ್ ಪಾರ್ಟ್ ಹತ್ರ ಒಂದು 1 ಇಂಚ್ ಅಷ್ಟು ಬಿಡಬೇಕು. ನಾನು ತೋರಿಸ್ತಾ ಇದ್ದೀನಿ ನೋಡಿ.
ಈ ರೀತಿ ಒಂದು 1 ಇಂಚು 1.5 ಇಂಚಷ್ಟು ಬಿಡಬೇಕು. ಯಾಕಂದ್ರೆ ಈ ಬಾಟಮ್ ಪಾರ್ಟ್ ಏನಿದೆ ಅದನ್ನ ಅಟ್ಯಾಚ್ ಮಾಡ್ಕೋಬೇಕಲ್ವಾ, ಅದಕ್ಕೆ ಇವಾಗ ಬಾಟಮ್ ಪಾರ್ಟ್ ಕೂಡ ಅಟ್ಯಾಚ್ ಮಾಡಿ ತೋರಿಸ್ಕೊಡ್ತೀನಿ. ನಾನು ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿ ಕಂಪ್ಲೀಟ್ ಆಗಿ ಈ ಒಂದ್ ಸೈಡ್ ಅಲ್ಲಿ ಇಟ್ಕೊಂಡು ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕು. ಬಾಟಮ್ ಪಾರ್ಟ್ ಫ್ಯಾಬ್ರಿಕ್ ಅಟ್ಯಾಚ್ ಮಾಡಿದಾಗ ನೀಟಾಗಿ ಡಬಲ್ ಸ್ಟಿಚ್ ಹಾಕೊಂಡು ಅಟ್ಯಾಚ್ ಮಾಡ್ಕೋಬೇಕು. ಹಾಗೆ ಸ್ಲೀವ್ಸು ಕೂಡ ಅಷ್ಟೇ, ಸ್ಲೀವ್ಸು ಮತ್ತೆ ಇದು ಶೋಲ್ಡರ್ ಪಾರ್ಟ್ ಎಲ್ಲಾನು ನೀಟಾಗಿ ಡಬಲ್ ಸ್ಟಿಚ್ ಹಾಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು. ಸೊ ಇದು ವೇಸ್ಟ್ ಪಾರ್ಟ್ ಏನಿದೆ ಅದು ಸ್ಟಿಚಿಂಗ್ ಆದ್ಮೇಲೆ ಈ ಸೈಡ್ ಅಲ್ಲಿ ಏನಿದೆ ಸೈಡ್ ಫಿಟ್ಟಿಂಗ್ ಆಲ್ರೆಡಿ ಮಾಡಿರ್ತೀವಲ್ಲ, ಓನ್ಲಿ ಸೈಡ್ ಅಲ್ಲಿ ವೇಸ್ಟ್ ಪಾರ್ಟ್ ಹತ್ರ ಮಾತ್ರ ಸೈಡ್ ಫಿಟ್ಟಿಂಗ್ ಮಾಡ್ಕೋಬೇಕು. ಹಾಗೆ ಕಂಪ್ಲೀಟ್ ಆಗಿ ಬಾಟಮ್ ಪಾರ್ಟ್ ಕೂಡ ಆಲ್ರೆಡಿ ಸೈಡ್ ಅಲ್ಲಿ ಎಲ್ಲಾನು ಸ್ಟಿಚಿಂಗ್ ಮಾಡಿದ್ದಾಯ್ತಲ್ವಾ. ಇವಾಗ ಫ್ರಂಟ್ ಅಲ್ಲಿ ಡಿಸೈನ್ ಮಾಡಿ ಸಿಂಪಲ್ ಆಗಿ ಡಿಸೈನ್ ಮಾಡಿ ತೋರಿಸ್ಕೊಡ್ತೀವಿ. ಜಸ್ಟ್ ಬೀಡ್ಸ್ ಮಾತ್ರ ಅಟ್ಯಾಚ್ ಮಾಡ್ಕೋಬೇಕು. ಇದು ಸಿಂಪಲ್ ಆಗಿ ವರ್ಕ್ ಕಾಣಿಸ್ತಿದೆ ಅಲ್ವಾ, ಈ ಥ್ರೆಡ್ಸ್, ಈ ಬೀಡ್ಸ್ ಈ ಥ್ರೆಡ್ಸ್ ಒಳಗಡೆ ಸೆಂಟರ್ ಅಲ್ಲಿ ಅಟ್ಯಾಚ್ ಮಾಡ್ಕೊಂಡ್ರೆ ಇನ್ನೂ ಲುಕ್ ವೈಸ್ ಚೆನ್ನಾಗಿರತ್ತೆ. ಇದು ಆಪ್ಷನಲ್, ಬೇಕು ಅಂದ್ರೆ ಅಟ್ಯಾಚ್ ಮಾಡ್ಕೋಬಹುದು, ಇಲ್ಲ ಅಂದ್ರೆ ಇಲ್ಲ. ಬಟ್ ಲುಕ್ ವೈಸ್ ಚೆನ್ನಾಗಿರತ್ತೆ ಅಂತ ನಾನು ಜಸ್ಟ್ ತೋರಿಸ್ತಾ ಇದ್ದೀನಿ ಅಷ್ಟೇ. ಗೋಲ್ಡ್ ಕಲರ್ ಬೀಡ್ಸ್ ತಗೊಂಡು ಇದಕ್ಕೆ ಒಂದೊಂದೇ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಇದನ್ನ ಅಟ್ಯಾಚ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿ ಬರುತ್ತೆ. ಸೊ ನೋಡಿ, ಕಂಪ್ಲೀಟ್ ಆಗಿ ಫ್ರಂಟ್ ಪಾರ್ಟ್ ಏನಿದೆ ಇದು ಬೀಡ್ಸ್ ನೀಟಾಗಿ ಅಟ್ಯಾಚ್ ಮಾಡಿದ್ದಾಯ್ತು. ಜಸ್ಟ್ ಏನು ಇಲ್ಲ, ಇದು ಸೆಂಟರ್ ಅಲ್ಲಿ ಮಾತ್ರ ಈ ರೀತಿ ಬೀಡ್ಸ್ ಸ್ಟಿಚಿಂಗ್ ಮಾಡ್ಕೋಬೇಕು. ಬ್ಯಾಕ್ ಸೈಡ್ ಅಲ್ಲಿ ಉಕ್ಸು ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ, ಕೀ ಹೋಲ್ ನೆಕ್ ಅಂತ ಹೇಳ್ದೆ ಅಲ್ವಾ. ಕಂಪ್ಲೀಟ್ ಆಗಿ ಡ್ರೆಸ್ ಪಾರ್ಟ್ ಏನಿದೆ ಅದು ರೆಡಿ ಆಯ್ತು. ಸೊ ಇಷ್ಟೇ ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಇನ್ನು ಬೇರೆ ತರ ವಿಡಿಯೋಸ್ ಬೇಕು ಅಂದ್ರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.